ಬದುಕೇ ನರಕ. ರಸ್ತೆ ಇರಲ್ಲ, ಸಂಚಾರ ದುಸ್ತರ, ಕರೆಂಟ್ ಇರೋದಿಲ್ಲ, ನೆಟ್ವರ್ಕ್ ಅಂತೂ ಸಿಗೋದೇ ಇಲ್ಲ. ಅಪಾಯದ ಕಾಲು ಸಂಕದಲ್ಲೇ ಸಂಚಾರ, ಸ್ವಲ್ಪ ಯಾಮಾರಿದ್ರೂ ಸಂಚಕಾರ. ಇದು ಜೋಯಿಡಾ ಕಣ್ಣೀರ ಬದುಕು. ಮಳೆಗಾಲ ಬಂತು ಅಂದ್ರೆ ಸಾಕು, ಈ ಗ್ರಾಮದಲ್ಲಿ ಕತ್ತಲೆ. ರಸ್ತೆ ಇರಲ್ಲ, ಕರೆಂಟ್ ಅಂತೂ ಇಲ್ವೇ ಇಲ್ಲ, ನೆಟ್ವರ್ಕ್ ಸಿಗೋದೇ ಇಲ್ಲ. ದ್ವೀಪಗಳಂತೆ ಮಾರ್ಪಾಡುತ್ತವೆ ಈ ಗ್ರಾಮಗಳು. ಮಳೆಗಾಲ ಯಾಕಾದ್ರೂ ಬರುತ್ತಪ್ಪ ಅನ್ನುವಂತಹ ಆತಂಕ ಇರುತ್ತೆ ಈ ಭಾಗದ ಗ್ರಾಮಸ್ಥರಿಗೆ. ಕಾರಣ, ಒಂದ್ ಕಡೆ ಕರೆಂಟ್ ಇಲ್ಲ, ಕತ್ತಲೆ, ಮತ್ತೊಂದ್ ಕಡೆ ರಸ್ತೆಯೇ ಸರಿ ಇಲ್ಲ, ನೆಟ್ವರ್ಕ್ ಅಂತೂ ಸಿಗೋದೇ ಇಲ್ಲ. ಉತ್ತರ ಕನ್ನಡದ ಜೋಯಿಡಾದ ಗ್ರಾಮಗಳ ಪರಿಸ್ಥಿತಿಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಡಿಗ್ಗಿ, ಸಿಸ್ಸೈ, ದೂದಮಾಳ, ಬಜಾರ ಕೋಣಂಗ್, ಬೊಂಡೋಲಿ ಸೇರಿದಂತೆ ಹಲವು ಗ್ರಾಮಗಳ ಜನರು ಆತಂಕದಲ್ಲೇ ಜೀವನವನ್ನ ದೂಡಬೇಕು ಮಳೆಗಾಲ ಬಂದ್ರೆ. ಮಳೆಗಾಲದಲ್ಲಿ ಜೋಯಿಡಾ ಜನರು ಹೈರಾಣಾಗಿ ಹೋಗ್ತಾರೆ. ಅಲ್ಲಿ ಗ್ರಾಮಗಳ ನಡುವೆ ಸಂಪರ್ಕವೇ ಕಡಿತಗೊಳ್ಳುತ್ತೆ. ಪ್ರಾಣ ಪಣಕ್ಕಿಟ್ಟು ಸಂಚರಿಸುವಂತಹ ಪರಿಸ್ಥಿತಿ. ಕಾಳಿ ನದಿ ಹಿನ್ನೀರು, ಪಾಂಡ್ರಿ ನದಿಯ ನೆರೆ ಸಂಕಷ್ಟ. ಜನರೇ ನಿರ್ಮಿಸಿಕೊಂಡಂತಹ ಕಟ್ಟಿಗೆಯ ಕಾಲು ಸಂಕದಲ್ಲೇ ಹೋಗ್ಬೇಕು. ಕಟ್ಟಿಗೆಯ ಕಾಲು ಸಂಕದ ಮೇಲೆ ಅಪಾಯದ ನಡಿಕೆ. ಇದು ಜೀವವನ್ನೇ ಪಣಕ್ಕಿಟ್ಟು ನಡಿಬೇಕಾದಂತಹ ಪರಿಸ್ಥಿತಿ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ ನೀವು. ಮಳೆಗಾಲ ಬಂದ್ರೆ 4-5 ಹಳ್ಳಿಯ ಜನರ ಪರಿಸ್ಥಿತಿ ಇದು. ಅವರ ಪರಿಸ್ಥಿತಿ ಶೋಚನೀಯ, ಹೇಳೋದೇ ಬೇಡ. ನಿಮ್ಗೆ ದೃಶ್ಯಗಳಲ್ಲೇ ಗೊತ್ತಾಗುತ್ತೆ. ಮಳೆಗಾಲದಲ್ಲಿ ಕೈ ಕೊಡುತ್ತೆ ವಿದ್ಯುತ್, ಮೊಬೈಲ್ ಸಂಪರ್ಕ ಅಂತೂ ಇಲ್ಲ. ಯಾರಿಗಾದ್ರೂ ಸಂಪರ್ಕ ಮಾಡಬೇಕು, ಏನಾದ್ರೂ ಅಪಾಯ ಆಯ್ತು ಅಥವಾ ಯಾರಿಗಾದ್ರೂ ಹುಷಾರಿಲ್ಲ ಅಂತ ಹೇಳಿದ್ರು ಕೂಡ ಸಂಪರ್ಕ ಮಾಡೋದಕ್ಕೆ ಸಂಪರ್ಕವೇ ಇಲ್ಲದಂತಹ ಪರಿಸ್ಥಿತಿ. ಮಾಡಿದ ಸೇತುವೆಯಿಂದ ಆ ಕಡೆಯಿಂದ ಈ ಕಡೆ ಪಾರ್ ಮಾಡ್ಕೊಂಡ್ ಬರುವಂತ ಪರಿಸ್ಥಿತಿ ಇದೆ ನಮ್ಮ ಜೋಯಿಡಾ ತಾಲೂಕದಲ್ಲಿ. ಹುಡುಗರಿಗೆ ಶಾಲೆಗೆ ಬರ್ಬೇಕಂದ್ರೆ ಅಲ್ಲಿಂದ ಈ ಕಡೆ ಒಂದ್ಸಲ ಆ ಕಡೆ ಹೋದ್ರು ಹುಡುಗರು ಅಂದ್ರೆ ಮಳೆ ಈಗಂತೂ ಮಳೆ ಫುಲ್ ಜೋರಾಗಿ ಚಾಲು ಆಗಿದೆ. ಮಳೆ ಆ ಕಡೆ ಚಾಲು ಆಯ್ತಂದ್ರೆ ಈ ಕಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಹುಡುಗರಿಗೆ. ಯಾಕೆ ಏನ್ ಪರಿಸ್ಥಿತಿ ಬಂದಿದೆ ನಮ್ಮ ಜೋಯಿಡಾ? ಇಷ್ಟು ಹಿಂದುಳಿದ ತಾಲೂಕ ಅಂದ್ರೆ ಪೂರ್ತಿ ಹಿಂದೆ ಉಳಿಸಿಬಿಡುದ ಆ ತಾಲೂಕನ. ನೀವೇನಾರು ವಿಚಾರ ಮಾಡ್ಬೇಕು ಅದ್ರ ಬಗ್ಗೆ. ಮತ್ತು ನಿಮ್ಮ ಮುಖಾಂತರ ನಾವು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀವಿ, ಗಮನಕ್ಕೆ ಬರಲಿ, ಸರ್ಕಾರಕ್ಕೆ ಗಮನಕ್ಕೆ ಬರಲಿ. ಏನಂತ ಹೇಳಿ, ಇದು ಇಷ್ಟು ಹಿಂದುಳಿದ ತಾಲೂಕದಲ್ಲಿ ಗಡಿ ಭಾಗದಲ್ಲಿ ನಮ್ಮ ಕೋಕಣಿ ಮಾತಾಡೋರು ಜನ ಇದ್ದಾರೆ ಅಲ್ಲಿ. ಪಾಪ ಅಲ್ಲಿ ಯಾರು ಸಂಕಷ್ಟದಲ್ಲಿ ಇದ್ದಾಗಂತೂ ಯಾರು ಮುಟ್ಟುದೇ ಇಲ್ಲ. ಅಲ್ಲಿ ಕಟಗಿಯಿಂದ ಮಾಡಿದ ಸೇತುವೆಯಿಂದ ಆ ಕಡೆಯಿಂದ ಈ ಕಡೆ ಪಾರ್ ಮಾಡ್ಕೊಂಡ್ ಬರುವಂತ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯ್ಕ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದರ್ಶನ್ ನಾಯ್ಕ್, ನಾವು ಯಾವ ಶತಮಾನದಲ್ಲಿದ್ದೀವಿ ಅನ್ನುವಂತಹ ಪ್ರಶ್ನೆ ಹುಟ್ಟುಕೊಳ್ಳುತ್ತೆ. ಇಲ್ಲಿನ ಪರಿಸ್ಥಿತಿಯನ್ನ ನೋಡಿದ್ರೆ ಇಷ್ಟು 4-5 ಗ್ರಾಮಗಳು ಇಂತಹ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ರು ಕೂಡ ಜನಪ್ರತಿನಿಧಿಗಳು ಇದು ಕಾಣೋದೇ ಇಲ್ವಾ? ವೋಟ್ ಬೇಕಾದಂತ ಸಂದರ್ಭದಲ್ಲಿ ಮಾತ್ರ ಎಲ್ಲ ಚೆನ್ನಾಗಿರುತ್ತೆ, ಆ ನಂತರ ಅವ್ರು ಯಾರು ಅನ್ನುವಂಥ ರೀತಿಯಲ್ಲಿ ಇದ್ರೆ ಅಟ್ಲೀಸ್ಟ್ ಏನ್ ಆಗಿದೆ ಅನ್ನೋದನ್ನ ತಿಳ್ಕೋಬೇಕಲ್ಲ. ಯಾಕೆ ಇಷ್ಟೊಂದು ಹಿಂದುಳಿದಿದೆ ಇಲ್ಲಿ? ನವಿತಾ, ಈಗ ಖಂಡಿತ ಹೇಳಿದಿರುವಂತದ್ದು ಸತ್ಯ. ಯಾವ ಶತಮಾನದಲ್ಲಿ ಇದ್ದೇವೆ ಅನ್ನುವಂಥದ್ದೇ ನಮ್ಗೆ ಈಗ ಕನ್ಫ್ಯೂಷನ್ ಆಗ್ತಾ ಇರುವಂತದ್ದು. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಈ ಕ್ಷಣದಲ್ಲಿ ಏನಾದ್ರೂ ಒಂದು ಚುನಾವಣೆ, ವಿಧಾನಸಭೆ ಚುನಾವಣೆ ಈ ಮಳೆಗಾಲದಲ್ಲಿ ನಡೀತು ಅಂದ್ರೆ ಆ ಸಂದರ್ಭದಲ್ಲಿ ಹೇಗಾದ್ರೂ ಮಾಡಿ ಆ ಕೆಸರು ಗದ್ದೆ ದಾಟಿ ಆ ಜನಪ್ರತಿನಿಧಿಗಳು ಅಲ್ಲಿ ಓಟ್ ಕೇಳಲು ಹೋಗ್ತಾರೆ. ಆದ್ರೆ ಇವತ್ತು ಇಲ್ಲಿನ ಜನರು ಈ ರೀತಿಯಾಗಿ ಪರಿಸ್ಥಿತಿಯನ್ನ, ಶೋಚನೀಯ ಬದುಕನ್ನ ಸಾಗಿಸ್ತಾ ಇದ್ರೆ ಇಲ್ಲಿ ಕುಂತು ಇರುವಂತದ್ದು ಕಂಡು ಬರ್ತಾ ಇದೆ. ಆದ್ರೆ ಅವರ ಸಮಸ್ಯೆಗೆ ಸ್ಪಂದಿಸ್ತಾ ಇರುವಂತದ್ದು ನಿಜಕ್ಕೂ ದುಃಖಕರವಾದಂತ ಒಂದು ವಿಚಾರ. ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕು ಹಿಂದುಳಿದ ತಾಲೂಕು ಅಂತಾರೆ ಈಗ ಪಟ್ಟ ಕಟ್ಟಿಕೊಂಡಿರುವಂತದ್ದು. ಅದನ್ನ ತೀರಾ ಹಿಂದುಳಿಸಲೇ ಪ್ರಯತ್ನ ಮಾಡ್ತಾ ಇದ್ದಾರೋ ಎನ್ನುವಂತ ಒಂದು ಸಂಶಯ ಕಂಡು ಬರ್ತಾ ಇರುವಂತದ್ದು. ಯಾಕಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ 10 ಹಳ್ಳಿಗಳು ಇವತ್ತು ಮಳೆಗಾಲದಲ್ಲಿ ಸಂಪರ್ಕವೇ ಕಳೆದುಕೊಳ್ಳುವಂತ ಒಂದು ಪರಿಸ್ಥಿತಿ ಇದೆ. ದೃಶ್ಯಾವಳಿಯಲ್ಲಿ ನೋಡಬಹುದು, ಕಾಲು ಸಂಕ ಇಲ್ಲ. ಅವರೇ ತಮ್ಮ ಅನುಕೂಲಕ್ಕಾಗಿ ಒಂದು ಕಟ್ಟಿಗೆಯಲ್ಲಿ ಕಾಲು ಸಂಕವನ್ನ ಮಾಡ್ಕೊಂಡಿದ್ದಾರೆ. ಇವತ್ತು ನಾಳೆ ಬೀಳ್ಬೋದು. ಪ್ರವಾಹ ಪರಿಸ್ಥಿತಿ ಎದುರಾದ್ರಂತೂ ಅವರ ಪರಿಸ್ಥಿತಿ ಅಂತೂ ಹೇಳತ್ತಿರೋದಾಗಿರುತ್ತೆ. ಉತ್ತರ ಕನ್ನಡ ಜಿಲ್ಲೆ ಜೋಯಿಡಾ ತಾಲೂಕಿನ ಡಿಗ್ಗಿ ಆಗಿರ್ಬೋದು, ಸಿಸ್ಸೆ ಆಗಿರ್ಬೋದು, ಬೊಂಡೋಲಿ ಆಗಿರ್ಬೋದು, ಹೀಗೆ ಸಾಕಷ್ಟು ಊರುಗಳ ಜನರು ಸಾಕಷ್ಟು ರೀತಿಯಲ್ಲಿ ಅಂದ್ರೆ ಶೋಚನೀಯವಾದಂತ ಒಂದು ಬದುಕನ್ನ ಸಾಗಿಸ್ತಾ ಇರುವಂತದ್ದು. ಮಳೆಗಾಲ ಬಂತು, ಯಾಕಪ್ಪ ಮಳೆಗಾಲ ಬಂತು ಅನಿಸ್ತಾ ಇದೆ ಅವರಿಗೆ. ಯಾಕಂದ್ರೆ ಮಳೆಗಾಲದಕ್ಕಿಂತ ಮುಂಚೆ ಅಗತ್ಯ ಸಾಮಗ್ರಿಗಳನ್ನ ಇವರು ಶೇಖರಣೆಯನ್ನ ಮಾಡಿ ಇಟ್ಕೊಂತಾರೆ. ಯಾಕಂದ್ರೆ ಅವರಿಗೆ ಸಂಪರ್ಕ ಕಡಿದು ಹೋಗುತ್ತೆ ಅನ್ನುವಂತ ಬಗ್ಗೆ ಗೊತ್ತಿರುತ್ತೆ. ವಿದ್ಯುತ್ ಅಂತೂ ಕಣ್ಣ ಮುಚ್ಚಾಲೆ ಆಟ ಹೇಳತ್ತಿರೋದಾಗಿದೆ. ಅದೇ ರೀತಿ ಬೈಕ್ ನಲ್ಲಿ ಓಡಾಡಬೇಕು ಅಂದ್ರೆ ಕೆಸರುಮಯವಾದಂತ ಒಂದು ರಸ್ತೆಯಲ್ಲಿ ಓಡಾಡಬೇಕಾದಂತ ಒಂದು ಪರಿಸ್ಥಿತಿ. ಈ ಎಲ್ಲಾ ಪರಿಸ್ಥಿತಿಗಳು ಇವತ್ತು ಕಂಡು ಕೇಳಿದಂತ ಒಂದು ಪರಿಸ್ಥಿತಿಯಲ್ಲಿ ಜನಪ್ರತಿನಿಧಿಗಳ ಇದ್ದಾರೆ ಅಂದ್ರೆ ನಿಜಕ್ಕೂ ನಾಚಿಕೆಗೇಡಾಗಬೇಕು ಅವರಿಗೆ, ಜನಪ್ರತಿನಿಧಿಗಳಿಗೆ, ಸ್ಥಳೀಯ ಜನಪ್ರತಿನಿಧಿಗಳಿಗೆ ಅಂತಾನೆ ಹೇಳಬೇಕಾಗಿದೆ. ಇಲ್ಲಿನ ಜನರು ಕೂಡ ಅದೇ ರೀತಿಯಾದಂತಹ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ನವಿತಾ, ಥ್ಯಾಂಕ್ ಯು ದರ್ಶನ್ ನಾಯ್ಕ್ ಡೀಟೇಲ್ಸ್ಗೆ.